ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಈ ದೂರ ದೂರ ಆದ ಗಂಡ ಹೆಂಡತಿ ಖಂಡಿತವಾಗ್ಲೂ ಒಂದಾಗುತ್ತಾರೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಪದೇ 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 ಆಗ್ತಿರುತ್ತಲ್ಲ, ನಿಂತು ಬಿಡುತ್ತೆ. ಯಾವುದಿದು ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಅಲ್ಲ ಗುರುಗಳೇ, ಈ ದೇವಸ್ಥಾನಕ್ಕೆ ಹೋದರೆ ದೂರ ದೂರ ಆದ ಗಂಡ ಹೆಂಡತಿ ಒಂದಾಗಿ ಇರೋದಾದರೆ, ಮನೆಯಲ್ಲಿ ಪದೇ ಪದೇ ಜಗಳ, ಗಂಡ ಹೆಂಡತಿ ಜಗಳ ಕಲಹ ಮತ್ತೊಂದು ನಿಲ್ಲೋದಾಗಿದ್ದರೆ ಈ ದೇವಸ್ಥಾನಕ್ಕೆ ಹೋಗಿ. ಈ ಪೊಲೀಸ್ ಸ್ಟೇಷನ್ನುಗಳು, ಕೋರ್ಟು ಕಚೇರಿ ಇವೆಲ್ಲ ಇರೋ ಅಂಥ ಅವಶ್ಯಕತೆಯೇ ಇರಲಿಲ್ವಲ್ಲ ಅಂತ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪಿ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇವಾಗ ಈ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪಗಳು ಏನೇನಕ್ಕೆ ಬರುತ್ತೆ ಅಂತಂದರೆ, ಮೊದಲೇದು ಈ ಸರ್ಪದೋಷಗಳು ಅಂತ ಜಾತಕಗಳಲ್ಲಿ ಇರುತ್ತೆ. ಕಾಳಸರ್ಪದೋಷ, ಅದರಲ್ಲಿ ಕಂಬಳ, ಅನಂತ ಕಾಳಸರ್ಪದೋಷ, ವಿಷಧಾರ, ಶೇಷನಾಗ, ಕಾರ್ಕೋಟಕ, ಈ ಥರ ಹಲವಾರು ಸರ್ಪದೋಷಗಳು ಅಂತಿದ್ದಾವೆ. ಯಾವ ಸರ್ಪದೋಷ ಇದೆ ಅಂತ ವಿಚಾರ ನೋಡ್ಕೊಬೇಕು. ಎರಡನೇದು ಕುಜದೋಷ ಅಂತೀವಿ. ಕುಜದೋಷ ಅಂದರೆ ಕುಜ ಲಗ್ನದಲ್ಲಿದನೋ, ದ್ವಿತೀಯ ಭಾವದಲ್ಲಿದನೋ, ಚತುರ್ಥ ಭಾವದಲ್ಲಿದನೋ, ಸಪ್ತಮ ಭಾವದಲ್ಲಿದನೋ, ಅಷ್ಟಮ ಭಾವದಲ್ಲಿದನೋ ಅಥವಾ ವ್ಯಯ ಭಾವದಲ್ಲಿದನೋ, ಈ ಒಂದು ರಿಲೇಟೆಡ್ಸ್ ನೋಡ್ಕೊಬೇಕು. ಮತ್ತು ಈ ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಿರಲಿ, ಪ್ಲೇಸ್ಮೆಂಟು ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲನ್ನ ಕೂತ್ಕೊಂಡಿರಲಿ, ಅದು ಪ್ಲೇಸ್ಮೆಂಟು ಕನೆಕ್ಟಿವಿಟಿ ಹೆಂಗಿರಬೇಕು ದಶಾಭುಕ್ತಿಗಳಲ್ಲಿ ಅಂದರೆ, ಈ 1ನೇ ಮನೆ, ಈ ಮತ್ತು ಈ 3ನೇ ಮನೆ, ಈ ಮತ್ತು 5ನೇ ಮನೆ, ಈ 6ನೇ ಮನೆ ದಶಾಭುಕ್ತಿಗಳಲ್ಲಿ ಬಂದಾಗ ಈ ಗಂಡ ಹೆಂಡತಿಗಳ ಜಗಳ ಕಲಹ, ಸಪರೇಷನ್ನು, ದೂರ ಡೈವರ್ಸು, ವಿಚ್ಛೇದನ, ಇನ್ನೊಂದು ಮತ್ತೊಂದು ಇವೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಇಂಡಿಕೇಶನ್ ಶಾಸ್ತ್ರ KP ಸಿಸ್ಟಮಲ್ಲಿ ಹೇಳ್ತೀವಿ. ಇನ್ನೊಂದು ವಿಚಾರಕ್ಕೆ, ಏನಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ, ಸಪರೇಷನ್ನು, ದೂರ ಡೈವರ್ಸು, ವಿಚ್ಛೇದನ ಇನ್ನೊಂದು ಬರೋದು ಅಂದರೆ, ಈ ದುಡ್ಡಿನ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ, ಮಕ್ಕಳು ಆಗಿಲ್ಲ ಅಂತ ವಿಚಾರಕ್ಕೆ, ಅಥವಾ ಮಕ್ಕಳು ವಿಚಾರಕ್ಕೆ, ಅಥವಾ ಸಪ್ರೇಟ್ ಮನೆಗೆ ಹೋಗೋಣ ಅನ್ನೋ ವಿಚಾರಕ್ಕೆ, ಇಲ್ಲ ಅತ್ತೆ ಮಾವನ ವಿಚಾರಕ್ಕೆ, ಇಲ್ಲ ಆಸ್ತಿ ವಿಚಾರಕ್ಕೆ, ಇಲ್ಲ ವಿಪರೀತ ಸಾಲ ಮಾಡಿ ಮೈ ಮೇಲೆ ತಗೊಂಬರ್ತಾರೆ ಅನ್ನೋ ವಿಚಾರಕ್ಕೆ, ಇಲ್ಲ ದುಡಿಯಲ್ಲ ಅನ್ನೋ ವಿಚಾರಕ್ಕೆ, ಇಲ್ಲ ನನ್ನ ಮೇಲೆ ಪ್ರೀತಿ ಇಲ್ಲ, ಕೇರ್ ಮಾಡ್ತಿಲ್ಲ ಅನ್ನೋ ವಿಚಾರಕ್ಕೆ, ಒಂದು ವಿಚಾರಕ್ಕಲ್ಲ, 2 ವಿಚಾರಕ್ಕಲ್ಲ, ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ವಿಚಾರಕ್ಕೆ, ಇಲ್ಲ ಅನುಮಾನ ಪಡ್ತಾರೆ, ಸಂಶಯ ಪಡ್ತಾರೆ, ಅನೈತಿಕ ಸಂಬಂಧ ಇದೆ, ಅಫೇರ್ ಇದೆ, ಇಲ್ಲೀಗಲ್ ರಿಲೇಷನ್ಶಿಪ್ ಇದೆ, ಇನ್ನೊಂದು ಮತ್ತೊಂದು 108 ಇರ್ತವೆ ಇವೆಲ್ಲ ಸಮಸ್ಯೆಗಳು. ಈ ಗಂಡ ಹೆಂಡತಿ ಸಮಸ್ಯೆಗಳು ಹಿಂಗೆ ಬರ್ತತೆ ಹಂಗೆ ಬರ್ತತೆ ಅಂತ ಹೇಳೋಕ್ಕಾಗಲ್ಲ. ಜಾತಕಗಳಲ್ಲಿ ಈ ರೀತಿ ಇದ್ದಾಗ ಒಂದೊಂದು ಸರ್ಪದೋಷಕ್ಕೆ ಒಂದೊಂದು ಥರ ಇರ್ತತೆ. ವಿಷಧಾರ, ಕಂಬಳ, ಅನಂತ, ಕಾರ್ಕೋಟಕ, ಶೇಷನಾಗ, ಹಲವಾರು ಇದ್ದಾವೆ. 12 ಥರ ಸರ್ಪದೋಷ ಯಾವ ಥರ ಇದ್ದಾವೆ. ಮತ್ತು ಕುಜನ್ ಪ್ಲೇಸ್ಮೆಂಟು ನೋಡ್ತೀವಿ. ಕುಜದೋಷನ, ಸರ್ಪದೋಷನ, ಕಾಳಸರ್ಪದೋಷನ ಅಥವಾ ಯೋಗನೋ ಆ ವಿಚಾರದಲ್ಲಿ ನೋಡೋದು ಒಂದು ವಿಚಾರದಲ್ಲಿ. ಇನ್ನೂ ಜನರಲ್ ಕಾನ್ಸೆಪ್ಟ್ ವಿಚಾರದಲ್ಲಿ ಹೇಳೋದಾದರೆ, ಈ ದುಡ್ಡಿಗೆ, ಆಸ್ತಿಗೆ, ಇನ್ನೊಂದು ಮತ್ತೊಂದು ಸಪ್ರೇಟ್ ಮನೆ ಮಾಡೋಣ ಅನ್ನೋದಕ್ಕೆ, ಅಥವಾ ನೀವು ಮನೆ ಮಾಡ್ತಿಲ್ಲ ಇನ್ನೊಂದು ಮನೆ ಮಾಡ್ತಾ ಇಲ್ಲ ಅಂತ, ಪ್ರೀತಿ ಇಲ್ಲ ಅಂತ 108 ಇರ್ತವೆ. ಮಕ್ಕಳ ವಿಚಾರಕ್ಕೆ, ಮಕ್ಕಳಾಗಿಲ್ಲ ಅಂತ, ಇಲ್ಲ ಗಂಡ ಇದ್ದು ಪರಸ್ತ್ರೀ ಸಹವಾಸ ಮಾಡಿರೋದು, ಹೆಂಡತಿ ಇದ್ದು ಪರ ಪುರುಷನ ಸಹವಾಸ ಮಾಡಿರೋದು, ಅಥವಾ ಇನ್ನೊಂದು ಮತ್ತೊಂದು 108 ಇರ್ತವೆ ಬಿಡ್ರಿ ಅವೆಲ್ಲ ಇದು ಅಂತ. ಒಟ್ಟಾರೆ ಇಬ್ಬರು ಗಂಡ ಹೆಂಡತಿ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ದೂರ ಆಗಿರ್ತಾರೆ. ಅವರು ಒಂದಾಗುವುದಕ್ಕೆ ಪವರ್ಫುಲ್ ದೇವಸ್ಥಾನ ಯಾವುದಪ್ಪ ಅಂತಂದರೆ, ಇದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಯಾವತ್ತು ಹೋಗಬೇಕು ಅದು ಇಂಪಾರ್ಟೆಂಟು. ಮಂಗಳವಾರ ಬಂದಿರಬೇಕು, ಷಷ್ಠಿ ತಿಥಿ ಇರಬೇಕು, ಆಶ್ಲೇಷ ನಕ್ಷತ್ರ ಬಂದಿರಬೇಕು. ನೋಡಿ, ಮಂಗಳವಾರ ಬಂದಿರಬೇಕು, ಷಷ್ಠಿ ತಿಥಿ ಇರಬೇಕು, ಆಶ್ಲೇಷ ನಕ್ಷತ್ರ ಬಂದಿರಬೇಕು. ಕ್ಯಾಲೆಂಡ್ರುಗಳಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮನೆ ಕ್ಯಾಲೆಂಡ್ರುಗಳಿರ್ತವೆ.
ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ಳಿ, ಷಷ್ಠಿ ತಿಥಿ ಇರುತ್ತೆ, ಷಷ್ಠಿ ಅಂತಿರುತ್ತೆ, ಆಶ್ಲೇಷ ಅಂತಿರುತ್ತೆ ನಕ್ಷತ್ರ, ಮಂಗಳವಾರ. ಇಂಥ ಸಂದರ್ಭದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಅಂತ ಒಂದು ಅರ್ಧ ಗಂಟೆ ಅನ್ಲಿಮಿಟೆಡ್ ಪಠಣೆ ಮಾಡಿ ದರ್ಶನ ಮಾಡಿ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದು ಹಾಗೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಐಪ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ.